ಶತಮಾನದ ಸಂತ ನಡೆದಾಡುವ ದೇವರು ಎಂದು ಕರೆಯಲ್ಪಡುವ ಸಿದ್ದೇಶ್ವರ ಸ್ವಾಮಿಗಳು ಪ್ರಸ್ತುತ ಜನಾಂಗಕ್ಕೆ ಮಾದರಿಯಾಗಿ ನಿಂತಿದ್ದಾರೆ. ಅವರ ಆದರ್ಶಗಳು ಇಂದಿನ ಜನಾಂಗಕ್ಕೆ ಮಾದರಿಯಾಗಿವೆ ಅಂತ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಮುದ್ನೂರ ಹೇಳಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಕಾರ್ಮಿಕರ ಸಂಘಟನೆಯಿಂದ ನಡೆದ ಸಿದ್ದೇಶ್ವರ ಸ್ವಾಮಿಗಳ ಪ್ರಥಮ ಪುಣ್ಯ ಸ್ಮರಣೆಯಲ್ಲಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು, ಸಿದ್ದೇಶ್ವರ ಸ್ವಾಮಿಗಳು ಬದುಕಿದ ರೀತಿ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಮಂತ್ರ ಹೇಳದೆ ಜಗತ್ತನ್ನ ಮಧುರವಾಗಿಸಿದ, ಕಾವ್ಯ ತುಡದೆ ಜೀವನವನ್ನ ಕಾವ್ಯಮಯವಾಗಿಸಿದ, ತಂತ್ರ ಮಾಡದೆ ತತ್ವಜ್ಞಾನಿಯಾದ, ಭವಿಷ್ಯ ಹೇಳದೆ ಭಾರತದ ಭವಿಷ್ಯ ಬರೆದ, ಆಡಂಬರವಿಲ್ಲದೆ ಆಧ್ಯಾತ್ಮದ ಬಗ್ಗೆ ಅರಿವು ಮೂಡಿಸಿದ ಇಂತಹ ಸಂತರ ಸ್ಮರಣೆ ಮಾಡೋದು ಶ್ಲಾಘನೀಯವಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಕಾರ್ಮಿಕ ಸಂಘಟನೆ ತಾಲೂಕು ಅಧ್ಯಕ್ಷರಾದ ಪ್ರದೀಪ್ ಅಣಬಿ, ಸುನೀಲ್ ಹಳಿಸಾಗರ, ಶ್ರೀಶೈಲ ಸಗರ, ಆಂಜನೇಯ ಇಂಗ್ಲಾಪುರ, ಮೈಲಾರಿ ಸಂಗಪ್ಪ, ಅಂಬರೇಶ ಕಟ್ಟಿಮನಿ, ಭೀಮರಾಯ ಕಟ್ಟಿಮನಿ, ಮಲ್ಲು ದೇವಿನಗರ, ಬೋಜಪ್ಪ ಮುಂಡಾಸ, ಅಂಬರೇಶ ಶಿರವಾಳ ಇನ್ನಿತರರು ಹಾಜರಿದ್ದರು. ಮಲ್ಲಿಕಾರ್ಜುನ ಮಳಿಕೇರಿ, NKS TV4 ಶಾಪುರ. ನುಡಿಗಳಂತೆ ಅವರ ಪ್ರವಚನದಂತೆ ಆದರ್ಶ ಗುರುತುಗಳನ್ನು ಕಟ್ಟಿಕೊಳ್ಳಬೇಕಾಗಿದೆ. ಶ್ರೀಗಳು ಭೌತಿಕವಾಗಿ ಇಂದು ನಮ್ಮೆಲ್ಲರಿಂದ ದೂರವಾಗಿರಬಹುದು. ಆದರೆ ಅವರ ಬೋಧನಾಪರಿ, ಪ್ರವಚನ ಎಲ್ಲವೂ ನಮ್ಮ ಹೃದಯ ಅಂತರಾಳದಲ್ಲಿ ಇರೋದ್ರಿಂದ ಅವರು ದೇವರ ಸ್ವರೂಪದಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತರು ಅವರನ್ನು ದೇವರ ಸ್ವರೂಪದಲ್ಲಿ ಕಾಣ್ತಿದ್ದಾರೆ. ಅವರು ನುಡಿದಂಥ ಪ್ರವಚನದಂತೆ ನಾವೆಲ್ಲ ನಮ್ಮ ಬದುಕನ್ನು ರೂಪಿಸಿಕೊಂಡಲ್ಲಿ ಮುಂದಿನ ನಮ್ಮ ಭವಿಷ್ಯ ಉಜ್ವಲವಾಗಿರಲಿದೆ. ಸ್ಮರಣೆಯನ್ನು ಮಾಡುವುದಲ್ಲದೆ ಹೇಳಿದಂತೆ ಅವರನ್ನು ಕಾರಣದಷ್ಟು ಸಾರ್ಥಕಗೊಳಿಸುತ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಿದ್ದೇಶ್ವರ ಶ್ರೀಗಳಾಗಿರುವಂಥ ಮಾರ್ಗದಲ್ಲಿ ಉತ್ತಮ ನಡತೆಯಲ್ಲಿ ವ್ಯಕ್ತಿತ್ವದೊಂದಿಗೆ ಬದುಕು ರೂಪಿಸಿಕೊಳ್ಳಬೇಕಂತ ಹೇಳ್ತಾ ಸಿದ್ದೇಶ್ವರ ಶ್ರೀಗಳ ಪಾದರಗಳಿಗೆ ನಮಸ್ಕಾರವನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು